ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ನೀವು ಈ ವಿಡಿಯೋ ತೆರೆದಿದ್ದರೆ ಇಂದು ನಿಮ್ಮನ್ನು ಇಲ್ಲಿಗೆ ಒಂದು ವಿಶೇಷ ಕಾರಣಕ್ಕಾಗಿ ಕರೆತರಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಇಂದು ನಿಮಗೆ ಬರಲಿರುವ ಸಂದೇಶವು ನಿಮ್ಮ ಜೀವನದ ಒಂದು ರಹಸ್ಯವನ್ನು ತೆರೆಯಲಿದೆ. ಇದನ್ನು ಕೇಳಿ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ. ಮೇಷರಾಶಿಯವರೇ, ನಿಮ್ಮ ಬಳಿಗೆ ಯಾರೋ ಬರಲಿದ್ದಾರೆ ಮತ್ತು ಅವರ ಸತ್ಯ ನಿಮ್ಮ ಮುಂದೆ ಬಂದಾಗ ಕೆಲವು ಕ್ಷಣಗಳವರೆಗೆ ನಿಮ್ಮ ಹೃದಯ ಮತ್ತು ಮನಸ್ಸು ಎರಡು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಇದು ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲ. ಇವರು ದೀರ್ಘಕಾಲದಿಂದ ನಿಮ್ಮಿಂದ ಏನನ್ನು ಮುಚ್ಚಿಟ್ಟಿದ್ದ ವ್ಯಕ್ತಿಯಾಗಿರಬಹುದು, ಅಥವಾ ಇವರ ಪ್ರವೇಶ ನಿಮ್ಮ ಜೀವನದ ಸಂಪೂರ್ಣ ಆಟವನ್ನೇ ಬದಲಾಯಿಸಬಹುದು. ಗ್ರಹಗಳ ಚಲನೆ ಮತ್ತು ನಿರ್ಮಾಣವಾಗುತ್ತಿರುವ ವಿಶೇಷ ಯೋಗಗಳು ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ರಹಸ್ಯ ಬಯಲಾಗಲಿದೆ ಎಂಬ ಸಂಕೇತವನ್ನು ನೀಡುತ್ತಿವೆ. ಈ ರಹಸ್ಯವು ನಿಮ್ಮ ಸಂಬಂಧಗಳು, ವೃತ್ತಿ ಜೀವನ, ಧನಲಾಭ ಅಥವಾ ಯಾವುದೇ ಹಳೆಯ ಅಪೂರ್ಣ ವಿಷಯಕ್ಕೆ ಸಂಬಂಧಿಸಿರಬಹುದು. ಹಲವು ಮೇಷರಾಶಿಯವರು ಈ ಸಮಯದಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಗೊಂದಲದಲ್ಲಿದ್ದಾರೆ. ಆದರೆ ಈಗ ಆ ಸಮಯ ದೂರವಿಲ್ಲ. ಯಾವಾಗ ನಿಮ್ಮ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗಲು ಪ್ರಾರಂಭವಾಗುತ್ತದೆಯೋ, ಆದರೆ ಮುಂದೆ ಹೋಗುವ ಮುನ್ನ ನೀವು ನಿಜವಾದ ಮನಸ್ಸಿನಿಂದ ಮಹಾದೇವನನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ವಿಶ್ವಾಸ ಮತ್ತು ಶ್ರದ್ಧೆಯಿಂದ ಹರ ಹರ ಮಹಾದೇವ್ ಎಂದು ಖಂಡಿತ ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಈ ವಿಡಿಯೋದ ಸಕಾರಾತ್ಮಕ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸಬಹುದು. ಮೇಷರಾಶಿಯವರೇ, ಅತ್ಯಂತ ಆಶ್ಚರ್ಯದ ಸಂಗತಿ ಎಂದರೆ ಈ ವ್ಯಕ್ತಿ ಕೇವಲ ಒಂದು ಸುದ್ದಿಯನ್ನು ಮಾತ್ರ ತರುವುದಿಲ್ಲ, ಬದಲಿಗೆ ಅವರು ಜೀವನದ ದೀರ್ಘಕಾಲದಿಂದ ಮುಚ್ಚಲ್ಪಟ್ಟಿದ್ದ ಒಂದು ಅಧ್ಯಾಯದ ಬಾಗಿಲನ್ನು ತೆರೆಯಬಹುದು. ಕೆಲವು ಜನರಿಗೆ ಇದು ಪ್ರೇಮದ ಸಂದೇಶವಾಗಿರುತ್ತದೆ, ಕೆಲವರಿಗೆ ಹಠಾತ್ ಧನಲಾಭದ ಸಂಕೇತ ಮತ್ತು ಕೆಲವರಿಗೆ ಯಾವುದೇ ದೊಡ್ಡ ರಹಸ್ಯ ಬಯಲಾಗುವ ಸಮಯವಾಗಿರುತ್ತದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಈಗ ನಾನು ನಿಮಗೆ ಆ ಸತ್ಯವನ್ನು ಹೇಳಲಿದ್ದೇನೆ. ಇದನ್ನು ಕೇಳಿದ ನಂತರ ಬಹುಶಃ ನೀವು ಸ್ವಲ್ಪ ಸಮಯ ಏನನ್ನು ಮಾತನಾಡಲು ಸಾಧ್ಯವಾಗುವುದಿಲ್ಲ. ಮುಂದೆ ಏನಾಗಲಿದೆಯೋ ಅದು ನಿಮ್ಮ ಆಲೋಚನೆಗಿಂತಲೂ ಮಿಗಿಲಾಗಿರುತ್ತದೆ ಮತ್ತು ನಿಮ್ಮನ್ನು ಬೆರಗುಗೊಳಿಸುತ್ತದೆ. ಮೇಷರಾಶಿಯವರೇ, ಸಮಯದಲ್ಲಿ ನೀವು ಎಲ್ಲಾದರೂ ಕುಳಿತಿದ್ದರೆ, ಕೆಲಸ ಮಾಡುತ್ತಿದ್ದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಓಡುತ್ತಿದ್ದರೆ, ಬರುವ ಕೆಲವು ನಿಮಿಷಗಳ ಕಾಲ ನಿಮ್ಮ ಗಮನವನ್ನು ಕೇವಲ ಈ ಧ್ವನಿಯ ಮೇಲೆ ಇರಿಸಿ. ನಿಮ್ಮ ಜೀವನದಲ್ಲಿ ಅತಿ ಶೀಘ್ರದಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶಿಸಲಿದ್ದಾರೆ. ಅವರ ಉಪಸ್ಥಿತಿಯು ನಿಮ್ಮ ಹಲವು ಹಳೆಯ ಪ್ರಶ್ನೆಗಳಿಗೆ ಉತ್ತರವಾಗಬಹುದು. ಆದರೆ ಅತ್ಯಂತ ಆಶ್ಚರ್ಯದ ವಿಷಯವೇನೆಂದರೆ ಈ ವ್ಯಕ್ತಿ ಹೊಸಬರು ಆಗಿರಬಹುದು ಅಥವಾ ಹಳೆಬರು ಆಗಿರಬಹುದು. ಇಲ್ಲಿಂದಲೇ ಆ ರಹಸ್ಯ ಪ್ರಾರಂಭವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹೆಚ್ಚಿನ ಜನರು ತಪ್ಪು ಮಾಡುತ್ತಾರೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಚಡಪಡಿಕೆ ನಡೆಯುತ್ತಿದೆ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಯಾರದ್ದೋ ನೆನಪು ಬರುತ್ತದೆ, ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಹಳೆ ಪ್ರಸಂಗವೊಂದರ ಆಲೋಚನೆ ಬರುತ್ತದೆ ಮತ್ತು ಒಮ್ಮೆ ಯಾವುದೇ ಕಾಣದ ಶಕ್ತಿ ನಿಮ್ಮನ್ನು ಒಂದು ದಿಕ್ಕಿನಲ್ಲಿ ತಳ್ಳುತ್ತಿರುವಂತೆ ಭಾಸವಾಗುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ಗ್ರಹಗಳ ಸ್ಥಿತಿಯು ನಿಮ್ಮ ಜೀವನದ ಒಂದು ಅಡಗಿದ ಅಧ್ಯಾಯವನ್ನು ತೆರೆಯುವ ಸಂಕೇತವನ್ನು ನೀಡುತ್ತಿದೆ. ಆದರೆ ಸ್ವಲ್ಪ ನಿಲ್ಲಿ, ಈಗ ನಿಮ್ಮ ಮುಂದೆ ಬರಲಿರುವ ವಿಷಯವು ನಿಮ್ಮನ್ನು ಒಳಗಿನಿಂದ ನಡುಗಿಸಬಹುದು. ಏಕೆಂದರೆ ಯಾರ ಬರುವಿಕೆಯ ಸಂಕೇತ ಕಾಣಿಸುತ್ತಿದೆಯೋ ಅವರ ಬಳಿ ಕೇವಲ ಪದಗಳಿರುವುದಿಲ್ಲ, ಅವರ ಬಳಿ ನಿಮ್ಮ ಹಲವು ಭ್ರಮೆಗಳು ಮುರಿಯಬಲ್ಲ ಸತ್ಯವಿರುತ್ತದೆ. ಇದುವೇ ನಿಮ್ಮ ಅದೃಷ್ಟ ಬದಲಾಗುವ ಬಿಂದುವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಈಗಲೇ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ, ಏಕೆಂದರೆ ಮುಂದೆ ಬರಲಿರುವ ಸಂಕೇತಗಳು ಕೇವಲ ಕೆಲವು ಆಯ್ದ ಜನರ ಜೀವನದಲ್ಲಿ ಮಾತ್ರ ಕಂಡುಬರುತ್ತವೆ. ಮೇಷರಾಶಿಯವರೇ, ನಿಮ್ಮ ಸುತ್ತಮುತ್ತ ಕಳೆದ ಕೆಲವು ತಿಂಗಳುಗಳಿಂದ ಶಕ್ತಿಯ ಒಂದು ವಿಚಿತ್ರ ಬದಲಾವಣೆ ನಡೆಯುತ್ತಿದೆ. ಕೆಲವರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗಿದ್ದಾರೆ ಎಂಬುದನ್ನು ನೀವು ಗಮನಿಸಿರಬಹುದು. ಕೆಲವು ಸಂಬಂಧಗಳು ಯಾವುದೇ ಕಾರಣವಿಲ್ಲದೆ ದುರ್ಬಲಗೊಂಡವು. ಕೆಲವು ಯೋಜನೆಗಳು ಕೊನೆಯ ಕ್ಷಣದಲ್ಲಿ ನಿಂತು ಹೋದವು. ಆ ಸಮಯದಲ್ಲಿ ನಿಮಗೆ ಬಹುಶಃ ಅದೃಷ್ಟ ನಿಮ್ಮ ಜೊತೆಗಿಲ್ಲ ಎಂದು ಅನಿಸಿರಬಹುದು. ಆದರೆ ಸತ್ಯವೇ ಬೇರೆಯಾಗಿತ್ತು. ಕೆಲವೊಮ್ಮೆ ದೇವರು ದಾರಿಯನ್ನು ಸ್ವಚ್ಛಗೊಳಿಸಲು ಕೆಲವು ಜನರನ್ನು ದೂರ ಮಾಡುತ್ತಾನೆ ಮತ್ತು ಬಹುಶಃ ನಿಮ್ಮ ವಿಷಯದಲ್ಲೂ ಇದೇ ಆಗಿದೆ. ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಮುಂಬರುವ ದಿನಗಳಲ್ಲಿ ಕಂಡುಬರುತ್ತಿರುವ ಭೇಟಿಯು ಸಾಮಾನ್ಯ ಭೇಟಿಯಾಗಿರುವುದಿಲ್ಲ. ಮೊದಲು ನಿಮಗೆ ಇದು ಸಾಮಾನ್ಯ ಮಾತುಕತೆ ಎನಿಸುತ್ತದೆ, ಆದರೆ ನಿಧಾನವಾಗಿ ಅಂತ ಒಂದು ಮಾಹಿತಿ ಹೊರಬರುತ್ತದೆ. ಅದು ಇಷ್ಟು ಸಮಯ ಈ ವಿಷಯ ನಿಮ್ಮಿಂದ ಹೇಗೆ ಮುಚ್ಚಲ್ಪಟ್ಟಿತ್ತು ಎಂದು ಯೋಚಿಸುವಂತೆ ಮಾಡುತ್ತದೆ. ಆದರೆ ಈಗಲೂ ಅತಿ ದೊಡ್ಡ ರಹಸ್ಯ ಬಾಕಿ ಇದೆ, ಏಕೆಂದರೆ ಈ ವ್ಯಕ್ತಿ ಕೇವಲ ಮಾಹಿತಿಯನ್ನು ಮಾತ್ರ ತರುವುದಿಲ್ಲ. ಇವರು ನಿಮ್ಮ ಜೀವನದ ನಿಂತು ಹೋದ ಒಂದು ಚಕ್ರಕ್ಕೆ ವೇಗವನ್ನು ನೀಡಲಿದ್ದಾರೆ. ಈ ಜಾಗದಲ್ಲೇ ಹೆಚ್ಚಿನ ಜನರು ಸಂಕೇತವನ್ನು ಗುರುತಿಸಲು ವಿಫಲರಾಗುತ್ತಾರೆ
ಅವರಿಗೆ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಅನಿಸುತ್ತದೆ. ಆದರೆ ಅವರಿಗೆ ಅರಿವಾಗುತ್ತದೆ ಅಂದಿನಿಂದಲೇ ಅವರ ಅದೃಷ್ಟ ಬದಲಾಗಲು ಪ್ರಾರಂಭವಾಗಿತ್ತು ಎಂದು. ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಯಾವುದೇ ಒಬ್ಬ ವಿಶೇಷ ವ್ಯಕ್ತಿಯ ಮುಖ ಪದೇ ಪದೇ ಬರುತ್ತಿದ್ದರೆ ಆ ಸಂಕೇತವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಪ್ರತಿ ಆಲೋಚನೆಯು ಕಲ್ಪನೆಯಾಗಿರುವುದಿಲ್ಲ. ಕೆಲವು ಆಲೋಚನೆಗಳು ಮುಂಬರುವ ಘಟನೆಗಳ ನೆರಳು ಆಗಿರುತ್ತವೆ ಮತ್ತು ಇಂದು ನಿಮ್ಮ ರಾಶಿಯಲ್ಲಿ ಅಂತಹದೇ ನೆರಳು ಕಾಣಿಸುತ್ತಿದೆ. ಈಗ ಮತ್ತೊಂದು ವಿಷಯ, ನಿಮ್ಮ ಮನೆಯ ವಾತಾವರಣದಲ್ಲೂ ಬದಲಾವಣೆಯ ಸಂಕೇತವಾಗುತ್ತಿದೆ. ಯಾವುದೇ ಹಳೆಯ ಚಿಂತೆ ನಿಧಾನವಾಗಿ ಕೊನೆಗೊಳ್ಳಲಿದೆ. ಯಾವ ವಿಷಯಕ್ಕಾಗಿ ನೀವು ಹಲವು ರಾತ್ರಿಗಳನ್ನು ಜಾಗರಣೆ ಮಾಡಿ ಕಳೆದಿದ್ದೀರೋ ಅದರ ಪರಿಹಾರ ನೀವು ಅಂದುಕೊಂಡಿದ್ದಷ್ಟು ದೂರವಿಲ್ಲ. ಆದರೆ ಪರಿಹಾರ ಬರುವ ದಾರಿಯನ್ನು ನೀವು ಊಹಿಸಿಯೂ ಇರುವುದಿಲ್ಲ. ಇಲ್ಲಿಯೇ ಕತೆ ಇದ್ದಕ್ಕಿದ್ದಂತೆ ದಿಕ್ಕು ಬದಲಾಯಿಸುತ್ತದೆ. ಏಕೆಂದರೆ ಇಷ್ಟು ಸಮಯ ಬರುವ ವ್ಯಕ್ತಿ ನಿಮ್ಮ ಭೂತಕಾಲಕ್ಕೆ ಸಂಬಂಧಿಸಿದ್ದವನು ಎಂದು ನೀವು ಭಾವಿಸಿದ್ದೀರಿ. ಆದರೆ ಗ್ರಹಗಳು ಈ ಸಂಬಂಧ ಕೇವಲ ಭೂತಕಾಲದ್ದಲ್ಲ, ಇದರಲ್ಲಿ ಭವಿಷ್ಯವೂ ಅಡಗಿದೆ ಮತ್ತು ಈ ಭವಿಷ್ಯ ಮುಂದೆ ಬಂದಾಗ ನಿಮ್ಮ ಜೀವನದ ಹಲವು ಘಟನೆಗಳು ಒಂದಕ್ಕೊಂದು ಬೆಸೆದುಕೊಂಡಿರುವುದು ಕಾಣಿಸುತ್ತದೆ. ಯಾವುದೇ ಅಪೂರ್ಣ ಒಗಟು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತಿರುವಂತೆ ಅನಿಸುತ್ತದೆ. ಮೇಷರಾಶಿಯವರೇ, ನಿಮ್ಮ ಅದೃಷ್ಟದಲ್ಲಿ ವಿಳಂಬವಾಗಿ ಬರುತ್ತಿರುವ ಆದರೆ ಸರಿಯಾದ ಸಮಯಕ್ಕೆ ಬರುತ್ತಿರುವ ಒಂದು ಸಂದೇಶ ಬರೆಯಲಾಗಿದೆ ಮತ್ತು ಯಾರು ಈ ಸಂಕೇತವನ್ನು ಗುರುತಿಸುತ್ತಾರೋ ಅವರು ಮುಂಬರುವ ತಿಂಗಳುಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ಆದರೆ ಇಲ್ಲೊಂದು ಎಚ್ಚರಿಕೆಯೂ ಅಡಗಿದೆ, ಏಕೆಂದರೆ ಬರುವ ವ್ಯಕ್ತಿ ಒಳ್ಳೆಯವನೇ ಆಗಿರಬೇಕಿಲ್ಲ. ಕೆಲವು ಜನರು ಪರೀಕ್ಷೆ ರೂಪದಲ್ಲೂ ಬರುತ್ತಾರೆ ಮತ್ತು ಮುಂದಿನ ಭಾಗದಲ್ಲಿ ನಾವು ಆ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಇವರು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಬಂದಿದ್ದಾರೋ ಅಥವಾ ನಿಮ್ಮ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಬಲ್ಲ ಪರೀಕ್ಷೆಯೊಂದನ್ನು ತಂದಿದ್ದಾರೋ ಎಂದು ಹೇಗೆ ಗುರುತಿಸುವುದು ಎಂಬುದನ್ನು ಹೇಳಲಿದ್ದೇವೆ. ಏಕೆಂದರೆ ಅವರ ಬರುವಿಕೆಯ ಮುನ್ನ ಒಂದು ದೊಡ್ಡ ವಿಶೇಷ ಸಂಕೇತ ಕಾಣಿಸುತ್ತದೆ ಮತ್ತು ಹೆಚ್ಚಿನ ಜನರು ಅದನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಮೇಷರಾಶಿಯವರೇ, ಯಾವ ಸಂಕೇತದ ಮಾತು ಇಷ್ಟು ಸಮಯ ಮುಚ್ಚಿಡಲ್ಪಟ್ಟಿತ್ತೋ ಈಗ ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸುವ ಸಮಯ ಬಂದಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಿರುವ ಶಕ್ತಿಯು ಕೇವಲ ಒಬ್ಬ ವ್ಯಕ್ತಿಯ ಬರುವಿಕೆಯ ಮಾಹಿತಿಯನ್ನು ನೀಡುತ್ತಿಲ್ಲ, ಅದು ನಿಮ್ಮ ಅದೃಷ್ಟದ ಒಂದು ತಿರುವಿನ ಕಡೆ ಬೆರಳು ಮಾಡಿ ತೋರಿಸುತ್ತಿದೆ. ಇಲ್ಲಿಂದ ತಿರುಗಿದ ನಂತರ ಜೀವನ ಮೊದಲಿನಂತೆ ಇರುವುದಿಲ್ಲ. ಆದರೆ ಎಲ್ಲಕ್ಕಿಂತ ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ಪ್ರತಿಯೊಂದು ಬದಲಾವಣೆಯು ಶಬ್ದ ಮಾಡಿಕೊಂಡು ಬರುವುದಿಲ್ಲ. ಕೆಲವು ಬದಲಾವಣೆಗಳು ಸಂಪೂರ್ಣ ಶಾಂತವಾಗಿ ಬರುತ್ತವೆ ಮತ್ತು ಜನರು ಅದನ್ನು ಗುರುತಿಸುವಷ್ಟರಲ್ಲಿ ಅವರ ಸಂಪೂರ್ಣ ಪ್ರಪಂಚವೇ ಬದಲಾಗಿರುತ್ತದೆ. ನಿಮ್ಮೊಂದಿಗೂ ಇಂತಹದ್ದೇನೋ ನಡೆಯುತ್ತಿರುವುದು ಕಾಣಿಸುತ್ತಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಹೋರಾಟ ನಡೆಯುತ್ತಿದೆ. ಹೊರಗಿನಿಂದ ಎಲ್ಲವೂ ಸಾಮಾನ್ಯವೆಂದು ಕಾಣಿಸುತ್ತದೆ, ಆದರೆ ಒಳಗಿನಿಂದ ಎಲ್ಲೋ ಏನೋ ಅಪೂರ್ಣವಾಗಿದೆ ಎಂದು ನಿಮಗೆ ಅನಿಸುತ್ತದೆ. ಯಾವುದೋ ಉತ್ತರ ಇನ್ನೂ ಸಿಕ್ಕಿಲ್ಲದಂತೆ ಅನಿಸುತ್ತದೆ. ಯಾವುದೋ ಅಧ್ಯಾಯ ಮುಚ್ಚಲ್ಪಡಬೇಕಿತ್ತು ಆದರೆ ಇನ್ನೂ ತೆರೆದಿದೆ ಎನಿಸುತ್ತದೆ. ಇಲ್ಲಿ ಗ್ರಹಗಳ ಸಂಕೇತಗಳು ಹೇಳುತ್ತಿವೆ, ಯಾವ ವ್ಯಕ್ತಿಯ ಆಗಮನವಾಗಲಿದೆಯೋ ಅವರು ನೇರವಾಗಿ ಅಪೂರ್ಣ ಅಧ್ಯಾಯಕ್ಕೆ ಸಂಬಂಧಿಸಿದ್ದಾರೆ. ಈಗ ಗಮನ ಕೊಡಿ, ಮುಂಬರುವ ದಿನಗಳಲ್ಲಿ ನಿಮಗೆ ಅಂತಹ ಒಂದು ವ್ಯಾಖ್ಯೆ ಕೇಳಿಬರಬಹುದು. ಅದು ಮೊದಲ ನೋಟಕ್ಕೆ ಸಾಮಾನ್ಯವೆನಿಸುತ್ತದೆ, ಆದರೆ ಅದರ ಹಿಂದೆ ಅಡಗಿರುವ ಅರ್ಥ ನಿಮ್ಮ ಆಲೋಚನೆಯನ್ನೇ ಬದಲಾಯಿಸುತ್ತದೆ. ಹೆಚ್ಚಿನ ಜನರು ಸಂಕೇತವನ್ನು ಕಳೆದುಕೊಳ್ಳುವ ಕ್ಷಣ ಇದುವೇ ಆಗಿರುತ್ತದೆ. ಅವರು ಶಬ್ದಗಳನ್ನು ಕೇಳುತ್ತಾರೆ ಆದರೆ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಭವಿಷ್ಯ ಇದೇ ಕಾರಣಕ್ಕೆ ಅವಕಾಶ ಕಣ್ಣೆದುರಿಗಿದ್ದರೂ ಕೈತಪ್ಪಿ ಹೋಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಈಗಲೇ ಒಂದು ವಿಷಯವನ್ನು ಒಪ್ಪಿಕೊಳ್ಳಿ, ಏನೇ ಆಗುತ್ತಿದ್ದರೂ ಅದು ನಿಮ್ಮ ಅತ್ಯುತ್ತಮ ಹಿತಕ್ಕಾಗಿಯೇ ಆಗುತ್ತಿದೆ. ಏಕೆಂದರೆ ಈ ಸ್ವೀಕಾರ ಮುಂಬರುವ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಮೇಷರಾಶಿಯವರೇ, ನಿಮ್ಮ ಕರ್ಮಗಳ ಒಂದು ಹಳೆಯ ಲೆಕ್ಕಾಚಾರ ಈಗ ಫಲಿತಾಂಶ ನೀಡುವ ಸ್ಥಿತಿಯಲ್ಲಿ ಕಾಣಿಸುತ್ತಿದೆ. ನೀವು ಯಾವುದೇ ಸಮಯದಲ್ಲಿ ಸ್ವಾರ್ಥವಿಲ್ಲದೆ ಯಾರಿಗಾದರೂ ಸಹಾಯ ಮಾಡಿದ್ದರೆ ಭವಿಷ್ಯ ನಿಮಗೆ ಆ ಘಟನೆ ನೆನಪಿಲ್ಲದಿರಬಹುದು, ಆದರೆ ಬ್ರಹ್ಮಾಂಡ ಯಾವುದನ್ನು ಮರೆಯುವುದಿಲ್ಲ ಮತ್ತು ಕೆಲವೊಮ್ಮೆ ಅದರ ಪ್ರತಿಫಲ ಒಬ್ಬ ವ್ಯಕ್ತಿಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಈ ಕಥೆ ಇದ್ದಕ್ಕಿದ್ದಂತೆ ಹೊಸ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ, ಏಕೆಂದರೆ ಯಾವ ವ್ಯಕ್ತಿಯ ಸಂಕೇತ ಮೂಡುತ್ತಿದೆಯೋ ಅವರು ಕೇವಲ ನಿಮ್ಮ ವರ್ತಮಾನವನ್ನು ಮಾತ್ರ ಪ್ರಭಾವಿಸುವುದಿಲ್ಲ, ಅವರು ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ತರಲಿದ್ದಾರೆ. ಆ ಆತ್ಮವಿಶ್ವಾಸ ಕಳೆದ ಕೆಲವು ಸಮಯದಿಂದ ಪರಿಸ್ಥಿತಿಗಳ ಹೊರೆಯ ಕೆಳಗೆ ದಮನವಾಗಿತ್ತು, ಆದರೆ ಈಗ ಅತ್ಯಂತ ಪ್ರಮುಖವಾದ ವಿಷಯ ಹೊರಬರಬೇಕಿದೆ. ಏಕೆಂದರೆ ಈ ಸಂಪೂರ್ಣ ಘಟನೆಯಲ್ಲಿ ಒಂದು ಅಡಗಿರುವ ಪರೀಕ್ಷೆಯೂ ಇದೆ. ನಿಮ್ಮ ಸುತ್ತಮುತ್ತ ಯಾರೋ ಒಬ್ಬ ಅಂತಹ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮ ಪ್ರಗತಿಯನ್ನು ಕಂಡು ಸಂತೋಷ ಪಡುವುದಿಲ್ಲ, ಅವರು ಬಹಿರಂಗವಾಗಿ ವಿರೋಧಿಸುವುದಿಲ್ಲ, ಅವರು
ನಗುತ್ತಾರೆ ಮತ್ತು ನಿಮ್ಮ ಜೊತೆಗಿರುವಂತೆ ನಟಿಸುತ್ತಾರೆ. ಆದರೆ ಮನಸ್ಸಿನ ಶಕ್ತಿ ಬೇರೆ ರೀತಿ ಹೇಳುತ್ತದೆ ಮತ್ತು ಮುಂಬರುವ ಸಮಯ ಆ ಸತ್ಯವನ್ನು ಬಯಲು ಮಾಡಬಹುದು. ಇಲ್ಲಿಂದಲೇ ನಿಮ್ಮ ಜೀವನದ ಭಾವನಾತ್ಮಕ ಸ್ಥಿತಿ ಬದಲಾಗುತ್ತದೆ, ಏಕೆಂದರೆ ಕೆಲವೊಮ್ಮೆ ಅತಿ ದೊಡ್ಡ ನಂಬಿಕೆ ದ್ರೋಹ ಶತ್ರುಗಳಿಂದಲ್ಲ, ಬದಲಿಗೆ ನಿಮ್ಮವರು ಎಂದುಕೊಂಡವರಿಂದಲೇ ಸಿಗುತ್ತದೆ. ಆದರೆ ಗಾಬರಿಯಾಗಬೇಡಿ, ಈ ಸಂಕೇತ ನಿಮ್ಮನ್ನು ಹೆದರಿಸಲು ಅಲ್ಲ, ಇದು ನಿಮ್ಮನ್ನು ಸಿದ್ಧಗೊಳಿಸಲು ಆಗಿದೆ. ಇದರಿಂದ ಸತ್ಯ ಹೊರಬಂದಾಗ ನೀವು ಮುರಿದು ಹೋಗದೆ ಇನ್ನಷ್ಟು ಬಲಿಷ್ಠವಾಗಿ ನಿಲ್ಲಬಹುದು. ಈಗ ಒಂದು ವಿಶೇಷ ಸಂಕೇತವನ್ನು ಕೇಳಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಪದೇ ಪದೇ ಗಡಿಯಾರದಲ್ಲಿ ಒಂದೇ ಸಮಯ ಕಾಣಿಸುತ್ತಿದ್ದರೆ, ಅಥವಾ ಯಾವುದೇ ಹಳೆಯ ಹೆಸರು ಇದ್ದಕ್ಕಿದ್ದಂತೆ ಪದೇ ಪದೇ ಕೇಳಿ ಬರುತ್ತಿದ್ದರೆ, ಅಥವಾ ಯಾವುದೇ ಮರೆತು ಹೋದ ನೆನಪು ಪದೇ ಪದೇ ನಿಮ್ಮ ಮುಂದೆ ಬರುತ್ತಿದ್ದರೆ, ಅದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ. ಇಂತಹ ಸಂಕೇತಗಳು ಹೆಚ್ಚಾಗಿ ಜೀವನವು ದೊಡ್ಡ ಬದಲಾವಣೆಗೆ ಸಿದ್ಧವಾಗುತ್ತಿರುವಾಗ ಕಾಣಿಸಿಕೊಳ್ಳುತ್ತವೆ ಮತ್ತು ನಿಮ್ಮ ಜೀವನದಲ್ಲೂ ಅದೇ ಸಿದ್ಧತೆ ನಡೆಯುತ್ತಿದೆ. ಆದರೆ ಈಗ ಆ ರಹಸ್ಯ ಬಾಕಿ ಇದೆ. ಇದರ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ತಿಳಿದಿದೆ, ಏಕೆಂದರೆ ಮುಂಬರುವ ವ್ಯಕ್ತಿಯೊಂದಿಗೆ ಕೇವಲ ಒಂದು ಮಾತುಕತೆ ಮಾತ್ರ ಜೋಡಿಸಲ್ಪಟ್ಟಿರುವುದಿಲ್ಲ, ಒಂದು ನಿರ್ಧಾರವು ಜೋಡಿಸಲ್ಪಟ್ಟಿರುತ್ತದೆ ಮತ್ತು ಅದೇ ನಿರ್ಧಾರ ನಿಮ್ಮ ಮುಂದಿನ ಹಲವು ತಿಂಗಳುಗಳ ದಿಕ್ಕನ್ನು ನಿರ್ಧರಿಸಬಹುದು. ಇಲ್ಲಿಯೇ ಹೆಚ್ಚಿನ ಜನರು ಅವಸರ ಮಾಡಿಬಿಡುತ್ತಾರೆ. ಅವರು ಭಾವನೆಗಳಿಗೆ ಒಳಗಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಮತ್ತು ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಆದರೆ ನಿಮ್ಮ ರಾಶಿಗೆ ಸಿಗುತ್ತಿರುವ ಸಂಕೇತವು ಹೇಳುವುದೇನೆಂದರೆ, ಈ ಬಾರಿ ನೀವು ತಾಳ್ಮೆಯಿಂದ ಇರಬೇಕು. ಏನೇ ಕಾಣಿಸುತ್ತಿದ್ದರೂ ಅದರ ಸಂಪೂರ್ಣ ಸತ್ಯ ತಕ್ಷಣವೇ ಹೊರಬರುವುದಿಲ್ಲ. ಕೆಲವು ಪದರಗಳು ನಿಧಾನವಾಗಿ ತೆರೆದುಕೊಳ್ಳುತ್ತವೆ ಮತ್ತು ಪ್ರತಿ ಪದರದೊಂದಿಗೆ ನಿಮಗೆ ನಿಮ್ಮ ಜೀವನದ ಒಂದು ಹೊಸ ಚಿತ್ರಣ ಕಾಣಿಸುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪದವನ್ನು ಹೇಳಿ, ಅದುವೇ ವಿಶ್ವಾಸ, ಏಕೆಂದರೆ ಮುಂದಿನ ಭಾಗದಲ್ಲಿ ತೆರೆದುಕೊಳ್ಳಲಿರುವ ರಹಸ್ಯವು ನೇರವಾಗಿ ನಿಮ್ಮ ಅದೃಷ್ಟ, ನಿಮ್ಮ ಮನೆ ಮತ್ತು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದೆ. ಮತ್ತು ಅಲ್ಲಿಯೇ ತಿಳಿದಿದೆ, ಬರುವ ವ್ಯಕ್ತಿ ಕೇವಲ ಒಬ್ಬ ಸಂದೇಶವಾಹಕನೋ ಅಥವಾ ಅವರೇ ಈ ಮಾಧ್ಯಮವು, ಅದರ ಮೂಲಕ ನಿಮ್ಮ ಜೀವನದ ಅತಿ ದೊಡ್ಡ ಬದಲಾವಣೆಗಳು ಪ್ರಾರಂಭವಾಗಲಿವೆಯೋ ಎಂದು. ಏಕೆಂದರೆ ಅವರು ಬರುವ ಮುನ್ನ ಅಂತ ಒಂದು ಘಟನೆ ನಡೆಯಬಹುದು, ಅದನ್ನು ನೋಡಿ ನೀವು ಸ್ವತಃ ಯೋಚಿಸಲು ಮುಜುಗರರಾಗುತ್ತೀರಿ, ಇದು ಮೊದಲೇ ಬರೆಯಲ್ಪಟ್ಟಿತ್ತು ಇಲ್ಲವೋ ಎಂದು. ಮೇಷರಾಶಿಯವರೇ, ಈಗ ನಾವು ಆ ರಹಸ್ಯಕ್ಕೆ ಇನ್ನಷ್ಟು ಹತ್ತಿರವಾಗುತ್ತಿದ್ದೇವೆ. ಯಾರ ನೆರಳು ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಸುತ್ತುತ್ತಿತ್ತೋ, ಹಲವು ಜನರು ಈ ಬಿಂದುವಿಗೆ ತಲುಪುವ ಮೊದಲೇ ಸಂಕೇತಗಳನ್ನು ನಿರ್ಲಕ್ಷಿಸಿ ಬಿಡುತ್ತಾರೆ. ಆದರೆ ನೀವು ಇಲ್ಲಿವರೆಗೆ ಜೋಡಿಸಲ್ಪಟ್ಟಿದ್ದೀರಿ. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಏನು ಪ್ರಮುಖವಾದದ್ದು ನಡೆಯಲಿದೆ. ಕಳೆದ ಭಾಗದಲ್ಲಿ ನಾವು ಆ ವ್ಯಕ್ತಿ ಮತ್ತು ಆ ನಿರ್ಧಾರದ ಬಗ್ಗೆ ಮಾತನಾಡಿದೆವು, ಅದು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸಬಹುದು. ಆದರೆ ಈಗ ಹೊರಬರಲಿರುವ ವಿಷಯ ಅದಕ್ಕಿಂತಲೂ ಆಳವಾಗಿದೆ, ಏಕೆಂದರೆ ಪ್ರತಿ ವ್ಯಕ್ತಿಯು ಕೇವಲ ವ್ಯಕ್ತಿ ಆಗಿರುವುದಿಲ್ಲ. ಕೆಲವು ಜನರು ಅದೃಷ್ಟದ ಸಂದೇಶವನ್ನು ಹೊತ್ತು ತರುತ್ತಾರೆ ಮತ್ತು ಕೆಲವು ಜನರು ನಿಮ್ಮ ಜೀವನಕ್ಕೆ ನಿಮ್ಮ ನಿಜವಾದ ಶಕ್ತಿಯ ಅರಿವು ಮೂಡಿಸಲು ಬರುತ್ತಾರೆ. ಮೇಷರಾಶಿಯವರೇ, ಗ್ರಹಗಳ ಚಲನೆ ಹೇಳುತ್ತಿದೆ, ಕಳೆದ ದಿನಗಳಲ್ಲಿ ನೀವು ಎಷ್ಟು ಹೋರಾಟ ಮಾಡಿದ್ದೀರೋ ಅಷ್ಟು ಬಹುಶಃ ಯಾರಿಗೂ ಕಾಣಿಸಿಲ್ಲ. ಜನರು ನಿಮ್ಮ ಮುಗುಳ್ನಗೆಯನ್ನು ನೋಡಿದರು, ಆದರೆ ನಿಮ್ಮ ಮನಸ್ಸಿನ ಆಯಾಸವನ್ನು ನೋಡಲಿಲ್ಲ. ಜನರು ನಿಮ್ಮ ಪ್ರಯತ್ನಗಳನ್ನು ನೋಡಿದರು, ಆದರೆ ನೀವು ಏಕಾಂಗಿಯಾಗಿ ಕುಳಿತು ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಕಳೆದ ಆ ರಾತ್ರಿಗಳನ್ನು ನೋಡಲಿಲ್ಲ. ಬ್ರಹ್ಮಾಂಡವು ನಿಮಗಾಗಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಲು ಸಿದ್ಧವಾಗುತ್ತಿದೆ. ಆದರೆ ಇಂಥ ಒಂದು ಪರಿಸ್ಥಿತಿ ಬರಲಿದ್ದು, ಅದರ ನಿರೀಕ್ಷೆಯನ್ನು ಬಹಳ ಕಡಿಮೆ ಜನರು ಮಾಡಿರುತ್ತಾರೆ. ಗಮನವಿಟ್ಟು ಕೇಳಿ, ಯಾವ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬರಲಿದ್ದಾನೆ ಎಂಬ ಸೂಚನೆ ಸಿಗುತ್ತದೆಯೋ ಅವನು ಕೇವಲ ಒಂದು ಮಾಹಿತಿಯನ್ನು ಮಾತ್ರ ತರುವುದಿಲ್ಲ, ಅವನು ನಿಮ್ಮ ಮುಂದೆ ಅಂತಹ ಒಂದು ಸತ್ಯವನ್ನು ಇಡಬಹುದು. ಅದನ್ನು ಕೇಳಿ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ, ಏಕೆಂದರೆ ಆ ಸತ್ಯದ ಸಂಬಂಧ ನಿಮ್ಮ ಭೂತಕಾಲದ ಯಾವುದೋ ಒಂದು ಘಟನೆ, ಸಂಬಂಧ, ಅವಕಾಶ ಅಥವಾ ಯಾವುದೋ ಒಂದು ಅಪೂರ್ಣ ಕನಸಿನೊಂದಿಗೆ ಇರಬಹುದು. ಆಗ ಇದ್ದಕ್ಕಿದ್ದಂತೆ ನಿಮಗೆ ಅನಿಸುತ್ತದೆ, ಹಿಂದೆ ಏನೇ ನಡೆದರೂ ಅದರ ಹಿಂದೆ ಒಂದು ಅಡಗಿದ್ದ ಕಾರಣವಿತ್ತು ಎಂದು. ಇದೇ ಆ ಕ್ಷಣ ಯಾವಾಗ ಹಣೆಬರಹವು ತನ್ನ ಅಸಲಿ ಭಾಷೆಯನ್ನು ಮಾತನಾಡಿಸಲು ಶುರು ಮಾಡುತ್ತದೆ. ಆದರೆ ಅದರ ಅಸಲಿ ಅರ್ಥ ಇನ್ನೂ ನಿಮ್ಮ ಮುಂದೆ ಬಂದಿಲ್ಲ, ಏಕೆಂದರೆ ಈ ಇಡೀ ಕಥೆಯಲ್ಲಿ ಒಂದು ಆಧ್ಯಾತ್ಮಿಕ ಸಂಕೇತವು ಅಡಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಮೊದಲಿಗಿಂತ ಹೆಚ್ಚು ಸಂವೇದನಾಶೀಲವಾಗಿದೆ ಎಂಬುದನ್ನು ನೀವು ಗಮನಿಸಿದ್ದೀರಾ. ಕೆಲವು ವಿಷಯಗಳು ಈಗ ಮೊದಲಿನಂತೆ ಅನಿಸುತ್ತಿಲ್ಲ. ಕೆಲವು ಜನರ ಶಕ್ತಿಯನ್ನು ನೀವು ತಕ್ಷಣವೇ ಗುರುತಿಸುತ್ತೀರಿ. ಕೆಲವು ಜಾಗಗಳಿಗೆ ಹೋದಾಗ ಮನಸ್ಸು ಚಡಪಡಿಸುತ್ತದೆ ಮತ್ತು ಕೆಲವು ಜಾಗಗಳಲ್ಲಿ ಇದ್ದಕ್ಕಿದ್ದಂತೆ ಶಾಂತಿ ಸಿಗುತ್ತದೆ. ಇದು ಕೇವಲ ಭಾವನಾತ್ಮಕ ಬದಲಾವಣೆಯಲ್ಲ, ಇದು ನಿಮ್ಮ ಆಂತರಿಕ ಪ್ರಜ್ಞೆಯು ಜಾಗೃತಗೊಳ್ಳುತ್ತಿರುವ ಸಂಕೇತವೂ ಆಗಿರಬಹುದು. ಪ್ರಜ್ಞೆಯು ಜಾಗೃತಗೊಂಡಾಗ ಜೀವನದಲ್ಲಿ ಬರುವ ಜನರು ಸಹ ಬೇರೆ ಉದ್ದೇಶವನ್ನು ಹೊತ್ತು ಬರುತ್ತಾರೆ. ಈಗ ಇಲ್ಲಿ ಒಂದು ದೊಡ್ಡ ಭಾವನಾತ್ಮಕ ತಿರುವು ಕಾಣಿಸುತ್ತಿದೆ.
ಏಕೆಂದರೆ ನಿಮ್ಮ ಜೀವನದಲ್ಲಿ ಅಂತ ಒಬ್ಬ ವ್ಯಕ್ತಿಯು ಇದ್ದಾನೆ. ಅವನ ಬಗ್ಗೆ ನೀವು ಭರವಸೆಯನ್ನೇ ಬಿಟ್ಟಿದ್ದೀರಿ. ಈಗ ಅವನಿಂದ ಏನೂ ಆಗುವುದಿಲ್ಲ, ಯಾವುದೇ ಪರಿಹಾರ ಸಿಗುವುದಿಲ್ಲ ಎಂದು ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದೀರಿ. ಆದರೆ ಗ್ರಹಗಳ ಸಂಕೇತವು ಬೇರೆ ಇದೆ ಹೇಳುತ್ತಿದೆ. ಯಾವ ಕಥೆಯು ಮುಗಿದು ಹೋಯಿತು ಎಂದು ಅನಿಸುತ್ತಿತ್ತೋ ಅದರ ಒಂದು ಅಡಗಿದ ಪುಟ ಇನ್ನೂ ಬಾಕಿ ಇರಬಹುದು. ಮತ್ತು ಇದೇ ಜಾಗದಲ್ಲಿ ಹೆಚ್ಚಿನ ಜನರು ಧಾವಂತದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಮೇಷರಾಶಿಯವರೇ, ಮುಂಬರುವ ದಿನಗಳಲ್ಲಿ ಯಾವುದಾದರೂ ಹಳೆಯ ಸಂಪರ್ಕವು ಇದ್ದಕ್ಕಿದ್ದಂತೆ ಮರುಕಳಿಸಿದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಮುಂದೆ ಯಾರು ನಿಮ್ಮೊಂದಿಗೆ ಜೋಡಣೆಯಾಗಲಿದ್ದಾರೋ ಅವರು ಇಡೀ ಚಿತ್ರಣವನ್ನೇ ಬದಲಾಯಿಸಬಹುದು. ಆದರೆ ಒಂದು ನಿಮಿಷ ತಡೆಯಿರಿ, ಇನ್ನೂ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಬಾಕಿ ಇದೆ. ಏಕೆಂದರೆ ಇದು ಕೇವಲ ಜನರ ಮಾತು ಮಾತ್ರವಲ್ಲ, ಇದು ನಿಮ್ಮ ಹಣೆಬರ ಮತ್ತು ನಿಮ್ಮ ಕರ್ಮಗಳ ಮಾತಾಗಿದೆ ಮತ್ತು ಆ ಅವಕಾಶದ ಮಾತಾಗಿದೆ. ಅದು ಬಹುಶಃ ಎಷ್ಟೋ ವರ್ಷಗಳ ನಂತರ ನಿಮ್ಮ ಬಾಗಿಲು ತಟ್ಟಲು ಬರುತ್ತಿದೆ. ಇಲ್ಲಿ ಗ್ರಹಗಳು ಒಂದು ವಿಶೇಷ ಎಚ್ಚರಿಕೆಯನ್ನು ಸಹ ನೀಡುತ್ತಿವೆ. ಯಾವಾಗ ಅವಕಾಶ ಬರುತ್ತದೆಯೋ ಆಗ ಅದರೊಂದಿಗೆ ಗೊಂದಲವೂ ಬರುತ್ತದೆ. ನಿಮಗೆ ಎರಡು ದಾರಿಗಳು ಕಾಣಿಸುತ್ತವೆ, ಒಂದು ಸುಲಭವಾದ ದಾರಿ, ಮತ್ತೊಂದು ಸರಿಯಾದ ದಾರಿ. ಮತ್ತು ಇದೇ ಆ ಪರೀಕ್ಷೆಯಾಗಿದ್ದು ಇದು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಪ್ರಯಾಣವನ್ನು ಯಾವ ದಿಕ್ಕಿನಲ್ಲಿ ಸಾಗಿಸಲಿದೆ ಎಂಬುದನ್ನು ನಿರ್ಧರಿಸುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವವನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ಇದುವರೆಗೂ ಹೇಳಲಾಗದ ಪ್ರಶ್ನೆ ಇದೆಯೋ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ. ಏಕೆಂದರೆ ನಾವು ಈ ಇಡೀ ಭವಿಷ್ಯವಾಣಿಯ ಅತ್ಯಂತ ಮುಖ್ಯವಾದ ಕೊನೆಯ ಸಂಕೇತವನ್ನು ಬಿಚ್ಚಿಡಲಿದ್ದೇವೆ. ನಿಮ್ಮ ಮನೆ, ನಿಮ್ಮ ಹಣೆಬರ ಮತ್ತು ನಿಮ್ಮ ಭವಿಷ್ಯದ ನಡುವೆ ಯಾವ ಅದೃಶ್ಯ ಸಂಬಂಧವು ಬೆಳೆಯುತ್ತಿದೆ ಎಂಬುದನ್ನು ಇಲ್ಲೇ ತಿಳಿಯುತ್ತದೆ. ಮತ್ತು ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯವೇನೆಂದರೆ ಆ ಕೊನೆಯ ಸಂಕೇತದ ಸಂಬಂಧವು ಕೇವಲ ಬರಲಿರುವ ಆ ವ್ಯಕ್ತಿಯೊಂದಿಗೆ ಮಾತ್ರ ಇರುವುದಿಲ್ಲ, ಬದಲಿಗೆ ಆ ವ್ಯಕ್ತಿ ಬರುವ ಮುನ್ನವೇ ಶುರುವಾಗಿರುವ ಒಂದು ಘಟನೆಯೊಂದಿಗೆ ಇರುತ್ತದೆ. ಆದರೆ ಅದರ ಕಡೆ ಇನ್ನೂ ನಿಮ್ಮ ಗಮನ ಹೋಗಿಲ್ಲ. ಮೇಷರಾಶಿಯವರೇ, ಈಗ ನಾವು ಆ ಕೊನೆಯ ಹಂತ ತಲುಪಿದ್ದೇವೆ. ಈ ಇಡೀ ಪ್ರಯಾಣದ ಚದುರಿದ ಸಂಕೇತಗಳು ಒಂದಕ್ಕೊಂದು ಜೋಡಣೆಯಾಗಲು ಶುರು ಮಾಡುತ್ತವೆ. ನೀವು ಮೊದಲಿನಿಂದ ಎಲ್ಲವನ್ನು ಗಮನವಿಟ್ಟು ಕೇಳಿದರೆ ಇದು ಕೇವಲ ಒಬ್ಬ ವ್ಯಕ್ತಿ ಬರುವ ಕಥೆಯಲ್ಲ ಎಂಬುದು ನಿಮಗೆ ಅನಿಸಿರುತ್ತದೆ. ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಕಥೆಯಾಗಿತ್ತು ಮತ್ತು ಈಗ ಆ ಕೊನೆಯ ಸಂಕೇತವು ನಿಮ್ಮ ಮುಂದೆ ಬರಲಿದೆ. ಅದು ಇದುವರೆಗೂ ಅಡಗಿತ್ತು. ಆ ಸಂಕೇತವು ನಿಮ್ಮ ಭವಿಷ್ಯ, ನಿಮ್ಮ ಹಣೆಬರ ಮತ್ತು ನಿಮ್ಮ ನಿರ್ಧಾರಗಳನ್ನು ಒಂದೇ ಸೂತ್ರದಲ್ಲಿ ಕಟ್ಟುತ್ತದೆ. ಗಮನವಿಟ್ಟು ಕೇಳಿ. ಗ್ರಹಗಳ ಸ್ಥಿತಿಯು ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಯ ಆರಂಭ ಈಗಾಗಲೇ ಆಗಿ ಹೋಗಿದೆ ಎಂದು ಹೇಳುತ್ತಿದೆ. ಹೌದು, ಭವಿಷ್ಯ ನಿಮಗೆ ಇನ್ನೂ ಅದರ ಅರಿವಾಗಿಲ್ಲದಿರಬಹುದು, ಆದರೆ ಅದರ ಪ್ರಭಾವವು ನಿಧಾನವಾಗಿ ನಿಮ್ಮ ಸುತ್ತಮುತ್ತ ಕಾಣಿಸಲು ಶುರು ಮಾಡಿದೆ. ಭವಿಷ್ಯ ಕೆಲವು ಹಳೆಯ ಆಲೋಚನೆಗಳು ಈಗ ನಿಮ್ಮನ್ನು ತಡೆಯುತ್ತಿಲ್ಲ ಎಂಬುದು ನೀವು ಗಮನಿಸಿರಬಹುದು. ಕೆಲವು ಭಯಗಳು ಈಗ ಮೊದಲಿನಷ್ಟು ಶಕ್ತಿಶಾಲಿಯಾಗಿ ಉಳಿದಿಲ್ಲ. ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತಿದ್ದ ಕೆಲವು ಜನರ ಅಭಿಪ್ರಾಯಗಳು ಈಗ ಅಷ್ಟೊಂದು ಮುಖ್ಯವಲ್ಲವೆನಿಸುತ್ತಿದೆ. ಇದು ಸಾಮಾನ್ಯ ಬದಲಾವಣೆಯಲ್ಲ, ಇದು ನಿಮ್ಮೊಳಗೆ ಬಹಳ ದಿನಗಳಿಂದ ಮಲಗಿದ್ದ ಆ ಶಕ್ತಿಯ ಜಾಗೃತಿಯಾಗಿದೆ. ಈ ಶಕ್ತಿಯು ಜಾಗೃತಗೊಂಡಾಗ ನಿಮ್ಮ ಪ್ರಯಾಣಕ್ಕೆ ಹೊಸ ದಿಕ್ಕನ್ನು ನೀಡುವಂಥ ಜನರ ಜೀವನದಲ್ಲಿ ಬರಲು ಪ್ರಾರಂಭಿಸುತ್ತಾರೆ. ಈಗ ಆ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಅವನ ಸಂಕೇತಗಳು ಇಡೀ ಕಥೆಯಲ್ಲಿ ಪದೇ ಪದೇ ಕಾಣಿಸುತ್ತಿದ್ದವು. ಆ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಒಂದು ಕನ್ನಡಿಯಂತೆ ಕೆಲಸ ಮಾಡುತ್ತಾನೆ ಎಂದು ಗ್ರಹಗಳು ಹೇಳುತ್ತಿವೆ. ನೀವು ನಿಮ್ಮೊಳಗೆ ನೋಡಲು ಹಿಂಜರಿಯುತ್ತಿದ್ದ ನಿಮ್ಮ ಸಾಮರ್ಥ್ಯ, ನಿಮ್ಮ ದೌರ್ಬಲ್ಯ ಅಥವಾ ಪರಿಸ್ಥಿತಿಗಳ ಕಾರಣದಿಂದ ನೀವು ಬಿಟ್ಟು ಬಿಟ್ಟಿದ್ದ ಆ ಕನಸನ್ನು ಅವನು ನಿಮಗೆ ತೋರಿಸುತ್ತಾನೆ. ಮತ್ತು ಈ ಸತ್ಯವು ನಿಮ್ಮ ಮುಂದೆ ಬಂದಾಗ ವರ್ಷಗಳಿಂದ ಮುಚ್ಚಿದ್ದ ಯಾವುದೋ ಒಂದು ಬಾಗಿಲು ಇದ್ದಕ್ಕಿದ್ದಂತೆ ತೆರೆದಂತೆ ನಿಮಗೆ ಒಂದು ಕ್ಷಣ ಅನಿಸುತ್ತದೆ. ಆದರೆ ಇಲ್ಲಿ ಅತ್ಯಂತ ದೊಡ್ಡ ಭಾವನಾತ್ಮಕ ತಿರುವು ಬರುತ್ತದೆ. ಏಕೆಂದರೆ ಪ್ರತಿಯೊಂದು ಹೊಸ ಅವಕಾಶವು ಕೆಲವು ತ್ಯಾಗಗಳನ್ನು ಕೇಳುತ್ತದೆ. ನೀವು ಯಾವುದೋ ಒಂದು ಹಳೆಯ ಭಯವನ್ನು ಬಿಡಬೇಕಾಗುತ್ತದೆ, ಯಾವುದೋ ಒಂದು ಹಳೆಯ ದುಃಖವನ್ನು ಹಿಂದೆ ಹಾಕಬೇಕಾಗುತ್ತದೆ. ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದ ಅಂಥ ಒಂದು ಆಲೋಚನೆಗೆ ವಿದಾಯ ಹೇಳಬೇಕಾಗುತ್ತದೆ. ಮತ್ತು ಇಲ್ಲಿ ಬಹಳಷ್ಟು ಜನರು ನಿಂತು ಬಿಡುತ್ತಾರೆ. ಅವರು ಬದಲಾವಣೆಯನ್ನು ಬಯಸುತ್ತಾರೆ, ಆದರೆ ಬದಲಾವಣೆಯ ಬೆಲೆಯನ್ನು ಕೊಡಲು ಸಿದ್ಧರಾಗಿರುವುದಿಲ್ಲ. ಮೇಷರಾಶಿಯವರೇ, ನಿಮ್ಮ ಹಣೆಬರಹದಲ್ಲಿ ಕಾಣಿಸುತ್ತಿರುವ ಶಕ್ತಿಯು ಧೈರ್ಯದ ಶಕ್ತಿಯಾಗಿದೆ. ನಿಮ್ಮ ರಾಶಿಯು ಅಗ್ನಿತತ್ವದ ರಾಶಿಯಾಗಿದೆ ಮತ್ತು ಅಗ್ನಿ ಕೆಲಸ ಕೇವಲ ಬೆಳಕನ್ನು ನೀಡುವುದು ಮಾತ್ರವಲ್ಲ, ಅದು ಹಳೆಯ ಕತ್ತಲನ್ನು ನಾಶಪಡಿಸುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಮೊದಲು ಮುಜುಗರ ಉಂಟು ಮಾಡುವಂಥ ಕೆಲವು ಸತ್ಯಗಳು ನಿಮ್ಮ ಮುಂದೆ ಬಂದರೆ ಅದನ್ನು ನಿಮ್ಮ ದುರದೃಷ್ಟ ಎಂದು ತಿಳಿದುಕೊಳ್ಳಬೇಡಿ. ಕೆಲವೊಮ್ಮೆ ಅದೇ ಸತ್ಯವು ನಿಮಗೆ ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದವಾಗಿ ಬದಲಾಗುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಆ ಇಚ್ಛೆಯನ್ನು ನೆನಪಿಸಿಕೊಳ್ಳಿ. ಅದನ್ನು ನೀವು ಯಾರಿಗೂ ಹೇಳದೆ ಕೇವಲ ನಿಮ್ಮ ಮತ್ತು ದೇವರ ನಡುವೆ ಇಟ್ಟಿದ್ದೀರಿ. ಏಕೆಂದರೆ ಆ ಇಚ್ಛೆಗೆ ಸಂಬಂಧಿಸಿದ ಒಂದು ಮಾರ್ಗವು ತೆರೆದುಕೊಳ್ಳಬಹುದು ಎಂದು ಗ್ರಹಗಳು ಸಂಕೇತ ನೀಡುತ್ತಿವೆ. ಆದರೆ ಈ ಮಾರ್ಗವು ಇದ್ದಕ್ಕಿದ್ದಂತೆ ತೆರೆಯುವುದಿಲ್ಲ. ಮೊದಲು ಸಂಕೇತಗಳು ಬರುತ್ತವೆ, ನಂತರ ಅವಕಾಶ ಬರುತ್ತದೆ, ಆಮೇಲೆ ನಿರ್ಧಾರ, ಮತ್ತು
ಅದರ ನಂತರ ಫಲಿತಾಂಶ ಸಿಗುತ್ತದೆ. ನೆನಪಿಡಿ, ಈ ಸಮಯದಲ್ಲಿ ಅವಸರ ಮಾಡುವುದು ನಿಮ್ಮ ಅತ್ಯಂತ ದೊಡ್ಡ ಶತ್ರುವಾಗಬಹುದು. ತಾಳ್ಮೆಯೇ ನಿಮ್ಮ ಅತ್ಯಂತ ದೊಡ್ಡ ಮಿತ್ರ. ಈಗ ಇಡೀ ಭವಿಷ್ಯವಾಣಿ ಅತ್ಯಂತ ಆಳವಾದ ರಹಸ್ಯವನ್ನು ಕೇಳಿ. ಯಾವ ವ್ಯಕ್ತಿಯು ಬರುವ ಮಾತು ಪದೇ ಪದೇ ಬರುತ್ತಿದೆಯೋ ಅವನ ನಿಜವಾದ ಉದ್ದೇಶ ನಿಮಗೆ ಕೇವಲ ಯಾವುದೇ ಸುದ್ದಿಯನ್ನು ನೀಡುವುದಿಲ್ಲ. ಅವನ ಉದ್ದೇಶ ನಿಮ್ಮನ್ನು ನಿಮ್ಮ ನಿಜವಾದ ಸ್ವರೂಪಕ್ಕೆ ಪರಿಚಯಿಸುವುದಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿನ ಪರಿಸ್ಥಿತಿಗಳು ನೀವು ಸೀಮಿತವಾಗಿದ್ದೀರಿ. ನಿಮ್ಮ ಕನಸುಗಳು ಕಠಿಣವಾಗಿವೆ ಮತ್ತು ನಿಮ್ಮ ಗುರಿ ದೂರವಿದೆ ಎಂದು ನಂಬಲು ಪ್ರಯತ್ನಿಸಿದ್ದವು. ಆದರೆ ಹಣೆಬರದ ಭಾಷೆ ಬೇರೆಯದೇ ಹೇಳುತ್ತಿದೆ. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ, ಬದಲಿಗೆ ಅದರ ಅತ್ಯಂತ ಪ್ರಮುಖವಾದ ಅಧ್ಯಾಯವು ಈಗ ಶುರುವಾಗಲಿದೆ ಎಂದು ಅದು ಹೇಳುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿ ಅನುಭವವಾಗುತ್ತಿದ್ದರೆ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ. ಈ ಇಡೀ ಪ್ರಯಾಣದಿಂದ ಒಂದು ಮಾತನ್ನು ನೆನಪಿಡಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಯು ಸ್ವತಃ ಬದಲಾವಣೆಯಾಗಿರುವುದಿಲ್ಲ. ಅವನು ಕೇವಲ ಆ ಬದಲಾವಣೆಯ ಸಂದೇಶವಾಹಕನಾಗಿರುತ್ತಾನೆ. ಅದನ್ನು ಈಗಾಗಲೇ ನಮ್ಮ ಹಣೆಬರಹದಲ್ಲಿ ಬರೆಯಲಾಗಿರುತ್ತದೆ ಮತ್ತು ಮೇಷರಾಶಿಯವರೇ, ಆ ಸಂದೇಶವು ಈಗ ನಿಮ್ಮ ಹತ್ತಿರ ಬಂದಿದೆ ಎಂದು ಅನಿಸುತ್ತಿದೆ. ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಮಾತನಾಡಿ ಕೆಟ್ಟವರು ಎಂದು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮೇಷರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.